6 ಗಂಟೆಗಳ ಮಾತ್ರ ಮೇಲೆ ಕೆಳಗಡೆ ಡಬಲ್ ಕಾಣುತ್ತೆ. ಆನಂತರ ನಮ್ಮ ದೇವಸ್ಥಾನ ಹೊರಗಡೆ ವೆಲ್ಕಮ್ ಟು ಕದಂಬರ ನಾಡು ಬನವಾಸಿ. ಇಲ್ಲಿಂದ ಶಿರ್ಸಿ 22 ಕಿಲೋಮೀಟರ್ ಇದೆ, ಚಂದ್ರಗುತ್ತಿ 18 ಕಿಲೋಮೀಟರ್, ಸಿದ್ದಾಪುರ 30 ಕಿಲೋಮೀಟರ್ ಇದೆ ಇಲ್ಲಿಂದ. ಇದೇ ನಮ್ಮ ಕದಂಬರ ನಾಡು ಬನವಾಸಿ. ಕದಂಬರ ನಾಡು ಬನವಾಸಿಯ ಬಸ್ ಸ್ಟಾಪ್ ನೋಡಿ. ಬಸ್ ಸ್ಟಾಪ್ ಡೆವಲಪ್ ಆಗಿಲ್ಲ. ಇಲ್ಲಿ ಯಾವ ಕಡೆ ಬರುತ್ತೆ? ಲೆಫ್ಟಿಗ? ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ನೋಡಿ ಸ್ನೇಹಿತರೆ, ಇದು ತೇರು ನೋಡಿ, ಕಲ್ಲಿನ ತೇರು, ಕಲ್ಲಿನ ರಥ. ಬನವಾಸಿಯ ಮಧುಕೇಶ್ವರ ದೇವಸ್ಥಾನದ ಕಲ್ಲಿನ ರಥ ನೋಡಿ ಸ್ನೇಹಿತರೆ. ಅದು ಸ್ನೇಹಿತರೆ, ಬನ್ನಿ ನಮ್ಮ ಕದಂಬರ ಬನವಾಸಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಲ್ಲಿ ಮಧುಕೇಶ್ವರ ದೇವಸ್ಥಾನ ಒಳಗಡೆ ಹೋಗೋಣ. ನೋಡಿ ನಂದಿ, ಬಾಬಾ ಬಾಬಾ ಬಾ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಗಳ ಮಾತ್ರ ಮೇಲೆ ಕೆಳಗಡೆ ಡಬಲ್ ಕಾಣುತ್ತೆ. ಒಂದು ಕೈ ಮಾಡಿದ್ರೆ 2 ಕಾಣುತ್ತೆ. ಎರಡು ಕೈ ಮಾಡಿದ್ರೆ 4 ಆನಂತರ ನಮ್ಮ ದೇವಸ್ಥಾನ ಹೊರಗಡೆ ಎಲ್ಲ ಮೂರ್ತಿಗಳನ್ನು ದೊಡ್ಡ ದೊಡ್ಡದೆ ಕಂಡ ಮೂರ್ತಿ. ಹನುಮಂತ ಕಡ್ಲೆ ತಿಂತಾನೆ, ಮತ್ತೊಂದು ಹನುಮಂತ ಕಬ್ಬು ತಿಂತಾನೆ.
ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ಬನವಾಸಿಯಲ್ಲಿ ಇರ್ತಕ್ಕಂಥ ಮಧುಕೇಶ್ವರ ದೇವಸ್ಥಾನ. ತಿರ್ಸಿಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ಇದು ನಮ್ಮ ಕದಂಬರ ರಾಜಧಾನಿ ಆಗಿರ್ತಕ್ಕಂಥ ಬನವಾಸಿ ಸ್ನೇಹಿತರೆ. ಬನವಾಸಿಯಲ್ಲಿರ್ತಕ್ಕಂಥ ಮಧುಕೇಶ್ವರ ದೇವಸ್ಥಾನ. ನೋಡಿ ಸ್ನೇಹಿತರೆ, ಇದು ಕಾಣಿಸ್ತಿದೆಯಲ್ಲ, ಇದರೊಳಗಡೆ ಕಲ್ಲು ಮಂಚ ಇದೆ. ತೋರಿಸ್ತೀನಿ ಬನ್ನಿ. ಆಸ್ಥಾನ ಮಂಟಪ ಅಂತ ಕರೀತಾರೆ ಇದನ್ನ. ನೋಡಿ, ಕಲ್ಲಿನ ಮಂಚ. ಕಲ್ಲಲ್ಲೇ ಮಾಡಿರ್ತಕ್ಕಂಥ ಮಂಚ ಸ್ನೇಹಿತರೆ. ನೋಡಿ ಎಷ್ಟು ಅದ್ಭುತವಾಗಿ ಕಲ್ಲಿನಲ್ಲಿ ಮಂಚ ಮಾಡಿದ್ದಾರೆ. ನೋಡಿ, ಮಂಚಕ್ಕೆ 4 ಕಾಲಿರುತ್ತಲ್ಲ, ಆ ಥರ ಇದಕ್ಕೂ 4 ಕಾಲಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಮಂಚ. ನೋಡಿ ಸ್ನೇಹಿತರೆ, ಮಂಚದ ಮೇಲೆ ಏನೋ ಬರೆದಿದ್ದಾರೆ. ಹಳೆಗನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ನೋಡಿ. ಮುಖ್ಯ ಗುಡಿ ಇಲ್ಲಿದೆ. ಹೊರಗಡೆ ಎಲ್ಲೊಂದಿದೆ, ಹೊರಗಡೆ ಒಂದಿದೆ. ನೋಡು, ಆವಾಗಿನ ತುಳಸಿ ಕಟ್ಟಿ ನೋಡು, ನಮ್ಮ ಕದಂಬರ ಕಾಲದ ತುಳಸಿ ಕಟ್ಟಿ. ತೋರ್ಸು, ಡಿಸೈನ್ ತೋರ್ಸು. ಅವಾಗ ಹೋಗಿರುತ್ತೆ. ಈ ಕಡೆ ಆಂಜನೇಯ ಸ್ವಾಮಿ ಇದೆ. ಆಂಜನೇಯ ಸ್ವಾಮಿ. ನಂದಿ ಶಿವಲಿಂಗ ಎಲ್ಲ ಕಡೆ ಕೂತ್ಕೊಂಡು ಪೂರ್ತಿ ನಂದಿ ಶಿವಲಿಂಗ ಇದೆ. ಮುಖ್ಯ ದೇವಸ್ಥಾನದ ಗರ್ಭಗುಡಿ. ಒಳಗೆ ಕತ್ಲಿದೆ, ಕತ್ಲೆಲ್ಲ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಕಾಣಿಸುತ್ತೆ ಒಳಗಡೆ ಚಿಕ್ಕ ಚಿಕ್ಕ ಮಡಿಕೆ ಅದೇನೋ ಇದಾವೆ. ಒಳಗಡೆ ಕತ್ಲಿದೆ, ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ ಒಳಗಡೆ. ನೋಡಿ ಹೆಂಗ್ ಮಾಡೋರು ನೋಡಿ, ಕಲ್ಲಲ್ಲಿ. ಅದ್ರ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಹೋಗ್ಬಿಟ್ಟವ. ಏನಿತ್ತ ಗೊತ್ತಿಲ್ಲ. ಅಲ್ಲಿ ಬೇರೆ ವಿಗ್ರಹಗಳು ಇರ್ತವೆ, ಹಾಳಾಗಿ ಹೋಗಿದ್ದಾವೆ. ಇಲ್ಲ ಇವಾಗ ಇಲ್ಲೊಂದು ವಿಗ್ರಹ ಇತ್ತೇನೋ, ಇಲ್ಲೂ ಇಲ್ಲ ಇವಾಗ. ನೋಡಿ, ಇಲ್ಲೂ ಲಿಪಿ ಇದೆ ನೋಡಿ, ಬರ್ದಿದ್ದಾರೆ ನೋಡಿ. ಅಕ್ಷರ, ಕನ್ನಡ ಅಕ್ಷರ ಎಷ್ಟು ನೀಟಾಗಿ ಕಾಣೋದಿಲ್ಲ. ಹಾಂ, ಓದ್ ನೋಡೋಣ. ಶಕ್ತಿ ಶ್ರೀ ಸಂಕ ಶುದು. ಅವನ್ನ ಓದಕ್ಕಾಗಲ್ಲ ಬಿಡು. ಹಳೆಗನ್ನಡ. ಪೂರ್ತಿ ದೇವಸ್ಥಾನ ಏನು ಕಲ್ಲಲ್ಲಿ ಕಟ್ಟಿದಾರಲ್ಲ, ಪೂರ್ತಿ ದೇವಸ್ಥಾನ ಪೂರ್ತಿ ಹಂಗೆ ಥರ ಮೂರ್ತಿಗಳು ಬಿಡಿಸಿದ್ದಾರೆ. ಬಾ ಈ ಕಡೆ ನೋಡೋಣ. ಆರು ಗಂಟೆ ಕ್ಲೋಸಾ? ಈಗ 5:15 ಆಯಿತು. ಜಾರತ್ತಿಲಿ ರಾಮೇಶ್ವರ ಅಂತ ಇದೆ. ವರುಣ ದೇವರು. ವೆಂಕಟರಮಣ. ಶ್ರೀರಾಮನ ದೇವಸ್ಥಾನ. ಉಮಾಮಹೇಶ್ವರ. ನೋಡಿ, ಇದು ಇಲ್ಲಿ ಮೆಟ್ಲಿಗೆ ಅಂತ ಇಟ್ಟಿರೋದು. ಈ ಕಲ್ಲು ಕೂಡ ನೋಡಿ ಹೆಂಗೈತೆ, ಹಂಗೆ.
ಬಸವಲಿಂಗೇಶ್ವರ ದೇವಸ್ಥಾನ. ಭಾಳ ದೇವರಿದಾವೆ ಇಲ್ಲೆಲ್ಲ. ಎಲ್ಲ ಆವಾಗಿನವ್ರು ಇಟ್ಟಿರ್ತಕ್ಕಂಥವೆಲ್ಲ ದೇವ್ರ ಮೂರ್ತಿಗಳು. ಅದಕ್ಕೆ ಇವ್ರು ಕಟ್ಟಿದ್ದಾರೆ ಸುತ್ತಲೂ. ಅಲ್ಲೇನಿದೆ? ಕಲ್ಯಾಣಿ. ಹಾಂ, ಈ ದೇವ್ರದ್ದು ಮೇನ್ ಅಭಿಷೇಕ ಬರೋ ನೀರು ನೋಡಿ. ಮಧುಕೇಶ್ವರ ಸ್ವಾಮಿ ಪೂಜೆ ಮಾಡಿ ಬರ್ತಕ್ಕಂಥ ಅಭಿಷೇಕ ಬರೋದು. ಚಿಕ್ಕದಾಗಿ ಕೊಳ ನೋಡಿ ಹೆಂಗೈತೆ ನೋಡಿ. ಇಲ್ಲೂ ಬರೆದಿದ್ದಾರೆ ಈ ಜಾರತಿಲಿ. ಶ್ರೀರಾಮ ಏನೋ ಇದೆಯಪ್ಪ ಇಲ್ಲಿ. ಶ್ರೀರಾಮ ಲಥ ಮಧುರಾಮ. ಇದು ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ಲ, ಬಟ್ ಹಳೆ ಕನ್ನಡ ಅಂತ ಗೊತ್ತಾಗುತ್ತೆ. ಕನ್ನಡ ಅರ್ಥ ಗಣಪತಿ ಅಂತೆ. ಇದೆಲ್ಲ ಕಟ್ಟಿಗೆಗಳು ನೋಡು, ಹಳೇದು ಮರ. ಗಣಪತಿ ತೋರಿಸು. ಒಂದೇ ಕೈ ಐತಲ್ಲ. ಅರ್ಧ ಗಣಪತಿ ಯಾವುದು? ಬೀಗ ಹಾಕಿದ್ದಾರೆ. ಬಾಗಿಲು ನೋಡಿದೆ ಹೆಂಗಿದೆ? ಇದು ಬಾಗಿಲು ನೋಡು ಎಷ್ಟು ದಪ್ಪ ಇದೆ. ಎಷ್ಟು ದಪ್ಪ ಐತೆ ನೋಡು. ಈ ಥರ ಲಾಕ್ ಮಾಡೋದಿತ್ತಲ್ಲ ಅವಾಗ, ಈ ಥರ ಸರ್ದಾಡಲ್ಲ ಅದು. ಇದು ಎಂಟ್ರೆನ್ಸ್ ಮಂಟಪ. ಇದು ಇದೆಯಲ್ಲ ಆ ಕಡೆ ಹಿಂದೆ, ಅವ್ರಿಗೆ ಬರೋಕ್ಕೆ ದಾರಿ ಇದು ಕ್ಲೋಸ್ ಮಾಡಿದ್ದಾರೆ ಈಗ. नित्यं प्रसन्न वरदा शुभा नायकं रामचन्द्रं भजे। हरे राम 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 हरे हरे, हरे कृष्ण 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 हरे हरे। हरे माता की जय, हरितांबा माता की जय, भारत माता की जय। ಸ್ನೇಹಿತರೆ, ಒಂದು ಸಲ ಜೀವನದಲ್ಲಿ ಇಲ್ಲಿ ಬರಲೇಬೇಕು. ಇದು ನಮ್ಮ ಹೆಮ್ಮೆಯ ಕನ್ನಡಿಗರು ಇಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಇದು ಬನವಾಸಿ. ಇದು ನಾವು ಕನ್ನಡಿಗರೇ ಪ್ರತಿಯೊಬ್ಬರು ಇಲ್ಲಿ ಒಂದು ಸತಿ ಬಂದು ಭೇಟಿ ಮಾಡಲೇಬೇಕು. ಇಲ್ಲಿ ಬಂದು ಅನುಭವಿಸ್ತಕ್ಕಂಥ ಆ ರೋಮಾಂಚನ, ಆ ಹೆಮ್ಮೆನೇ ಬೇರೆ ನಮ್ಮ ಕನ್ನಡಿಗರಿಗೆ. ಯಾರು ನೋಡಿಲ್ಲ ಇದುವರೆಗೂ, ದಯಮಾಡಿ ಒಂದು ಸತಿ ಇಲ್ಲಿ ಬಂದು ನೋಡಿ. ನಿಮಗೆ ಒಂದು ಫೀಲ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ನಾವು ಏನು ಅನ್ನೋದು, ನಾವು ಕನ್ನಡಿಗರು ಏನು ಅನ್ನೋದು, ನಮ್ಮ ಇತಿಹಾಸ ಏನು, ಎಷ್ಟು ವರ್ಷಗಳ ಹಳೆಯ ಇತಿಹಾಸ ಇದೆ ನಮ್ಮದು ಅನ್ನೋದು ನಮಗೊಂದು ಸರ್ತಿ ಮನವರಿಕೆ ಆಗುತ್ತೆ. ಜೊತೆಗೆ ಇತಿಹಾಸ ನಾವು, ಅದು ನಮ್ಮ ಕನ್ನಡದ ಇತಿಹಾಸ ನಾವು ಕನ್ನಡಿಗರಿಗೆ ಗೊತ್ತಾಗಲೇಬೇಕು. ಇನ್ನು ಯಾರೆಲ್ಲ ಕನ್ನಡಿಗರು ಈ ನಮ್ಮ ಹೆಮ್ಮೆಯ ಬನವಾಸಿನ ನೋಡಿಲ್ಲ, ದಯವಿಟ್ಟು ಒಂದು ಸಲ ಈ ಮಣ್ಣಿಗೆ ಬಂದು ಸ್ಪರ್ಶ ಮಾಡಿ. ನಮ್ಮ ಕನ್ನಡದ ಇತಿಹಾಸ, ನಮ್ಮ ವಾಸ್ತವ ಏನು ಕನ್ನಡಿಗರು ನಾವು, ನಮ್ಮ ಕಲೆ ಸಂಸ್ಕೃತಿ, ನಮ್ಮ ಇತಿಹಾಸ ಏನು ಅನ್ನೋದು ಒಂದು ಸರ್ತಿ ನಮಗೆ ಇಲ್ಲಿ ಬಂದು ನಾವು ಸ್ವತಃ ಅನುಭವಿಸಿದಾಗಲೇ ಅದರ ಒಂದು ಹೆಮ್ಮೆ, ನಮಗೆ ಆ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಕ್ಕಂಥ ಒಂದು ಹೆಮ್ಮೆಯ ಭಾವನೆ ನಿಜವಾಗಲೂ ಇಲ್ಲಿ ಬಂದು ಅನುಭವಿಸಿದ್ರೇ ಅದು ವಾಸ್ತವ ಗೊತ್ತಾಗುತ್ತೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಕನ್ನಡಿಗರಲ್ಲಿ ಇದೊಂದು ಮನವಿ, ಒಂದು ಸಲ ಜೀವನದಲ್ಲಿ ಇಲ್ಲಿ ಬಂದು ನಮ್ಮ ಇತಿಹಾಸ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಸುಮ್ಮನೆ ಬಂದು ಸುಮ್ಮನೆ ಹೋಗ್ಬಿಡಿ. ಪ್ರತಿಯೊಂದು ಇಲ್ಲಿ ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಗೈಡ್ ತೊಗೊಂಡು ಇಲ್ಲಿ ನೀವು ಭೇಟಿ ಕೊಟ್ಟರೆ ಬಹಳ ಅತ್ಯದ್ಭುತವಾಗಿರುತ್ತೆ ನಮ್ಮ ಇತಿಹಾಸ ಕೇಳೋಕ್ಕೆ ಮತ್ತು ನೋಡೋಕ್ಕೆ. ನಮ್ಮ ಹೆಮ್ಮೆ ಸ್ನೇಹಿತರೆ, ನಿಜವಾದ ನಾನು ಇಲ್ಲಿ ಬಂದು ತುಂಬ ಸಾರ್ಥಕ ಆಯಿತು ನನ್ನ ಬದುಕು. ನಾನು ಕನ್ನಡ ನಾಡಲ್ಲಿ ಹುಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಸ್ನೇಹಿತರೆ. ಅದು ಇಲ್ಲಿ ಬಂದ ಮೇಲಂತೂ ನನ್ನ ಕನ್ನಡದ ಮೇಲೆ ನನಗೆ ಇನ್ನೂ ಹೆಚ್ಚು ನನಗೆ ಅಭಿಮಾನ
ಬಂತು ಮತ್ತು ಅದು ಜೀವನ ಕೊನೆವರೆಗೂ ನನಗೆ ಇರುತ್ತೆ ಸ್ನೇಹಿತರೆ. ಒಂದು ಸಲ ದಯವಿಟ್ಟು ಇಲ್ಲಿ ಬಂದು ನೋಡಿ.